ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಆಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ನಿಜ ತಿಳ್ಕೊಬೇಕು ಅಂತ ಸೂರ್ಯ ಕಸ್ತೂರಿ ಮನೆಗೆ ಬಂದಿರ್ತಾನೆ. ಆವಾಗ ಕಸ್ತೂರಿ ಶಾಂತಿ ಇಲ್ಲಿ ಮೀನಾ ಮನೆಯವ್ರ ಕಡೆ ಇದ್ದ 2 ಲಕ್ಷ ದುಡ್ಡಿಸ್ಕೊಂಡಿರ್ತಾಳೆ ಅಲ್ವಾ, ಎಲ್ಲ ಸತ್ಯನೂ ಕೂಡ ಸೂರ್ಯ ಮುಂದೆ ಹೇಳ್ಬಿಡ್ತಾಳೆ. ಹಾಗೆ ಈ ಮನೆಗೆ ಯಾರ್ಯಾರು ಬಂದಿದ್ರು ಅಂದಾಗ ರೆಗ್ಯುಲರ್ ಆಗಿ ಬರೋ ಥರ ಸ್ಟೂಡೆಂಟ್ಸ್ ಕೂಡ ಬಂದಿದ್ರು, ಹಾಗೆ ಮೀನಾ ಕೂಡ ಬಂದಿದ್ಲು. ಆದರೆ ಮೀನಾ ಮಾತ್ರ ರೂಮ್ ಒಳಗೆ ಹೋಗಿದ್ದು ಅಂದಾಗ ಸೂರ್ಯಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ನೋಡಪ್ಪ, ನಾನು ಈ ಎಲ್ಲ ಸತ್ಯನೂ ಕೂಡ ನಿನ್ನ ಹತ್ರ ಹೇಳಿದ್ದೀನಿ ಅಂತ ಗೊತ್ತಾದರೆ ಶಾಂತಿ ತುಂಬಾ ಕೋಪ ಮಾಡ್ಕೊಳ್ತಾಳೆ. ಆದರೆ ನನ್ನಿದ್ದ ಗಂಡ ಮಕ್ಕಳು ಎಲ್ಲರೂ ಕೂಡ ದೂರ ಆಗಿದ್ದಾರೆ, ಇರೋದು ಶಾಂತಿ ಮಾತ್ರ. ಅವಳು ಸ್ನೇಹನೂ ಕೂಡ ಕಳ್ಕೊಳೋಕೆ ನನಗಿಷ್ಟ ಇಲ್ಲ ಅಂದಾಗ ನೀವೇನು ತಲೆ ಕೆಡಿಸ್ಕೋಬೇಡಿ, ಯಾವ ಸತ್ಯನೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಅದೇ ರೀತಿ ಇಲ್ಲಿ ಮನೆಯವರೆಲ್ಲರೂ ಕೂಡ ಕಾಯ್ತಾ ಇರಬೇಕಾದ್ರೆ ಅಲ್ಲಿಗೆ ಸೂರ್ಯ ಕೂಡ ಬರ್ತಾನೆ. ಬಂದಿದ ತಕ್ಷಣ ಏನಾಯಿತು ಸೂರ್ಯ, ಯಾಕೆ ಈ ರೀತಿ ಇದೆಯಾ ಅಂತ ರಂಗನಾಥ್ ಕೇಳ್ತಾರೆ. ಸಕ್ಕರೆನ ಕರಿಯಪ್ಪ ಅಂದಿದ ತಕ್ಷಣ ಕರಿಯೋ ಮೂದೇವಿ ಅಂತ ಈ ಕಡೆ ಮನೋಜ್ಗೆ ಹೇಳ್ತಾರೆ. ಅಮ್ಮ ಅಮ್ಮ ಬೇಗ ಬಾ ಅಂತ ಮನೋಜ್ ಕರೆದಿದ ತಕ್ಷಣ ಯಾಕೋ ಕರೆದಿದ್ದು ಅಂದಾಗ ಅಪ್ಪ ಅಂತ ಹೇಳ್ತಾನೆ. ನಾನಲ್ಲ ಸೂರ್ಯ ಅಂತ ಹೇಳ್ದಾಗ ಅಲ್ಲ ಇವನು ಕರೆದಿದ್ದಾನೆ ಅಂತ ಮಲ್ಗಿರೋಳನ್ನ ಹಾಗೆ ಎದಳಿಸ್ಬಿಡ್ತೀರಾ, ಅಂತ ಕೆಲಸ ಇವನ್ದೇನಿದೆ ಅಂತ ಶಾಂತಿ ಕೋಪ ಮಾಡ್ಕೊಂಡು ಹೇಳಿದ ತಕ್ಷಣ ಇದೆ ಅಂತ ಹೇಳ್ತಾನೆ. ದುಡ್ಡು ಕದ್ದಿದ್ದು ಯಾರು ಅಂತ ಗೊತ್ತಾಯ್ತು ಅಂದಾಗ ಮನೆಯವರೆಲ್ಲರೂ ಕೂಡ ತುಂಬ ಗಾಬರಿ ಆಗಿರಬೇಕಾದ್ರೆ ಆ ದುಡ್ಡನ್ನ ಕದ್ದಿದ್ದು ಮೀನಾ ಅಂತ ಹೇಳ್ಬಿಡ್ತಾನೆ. ಆವಾಗ ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ. ಇಲ್ಲ ಇಲ್ಲ ಇವನೇನೋ ಬೇರೆ ಥರ ನಾಟಕ ಮಾಡ್ತಾ ಇದ್ದಾನೆ, ನಾನು ಹುಷಾರಾಗಿರಬೇಕು ಅಂತ ರೋಹಿಣಿ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ. ಹೌದಪ್ಪ, ನಿಜವಾಗ್ಲೂ ಕೂಡ ದುಡ್ಡು ಕದ್ದಿದ್ದು ಮೀನಾ ಅಂದಾಗ ಅಲ್ಲೋ ಸುಮ್ಮನೆ ಕುತ್ಕೊಳ್ಳೋ, ಮಾಡೋ ಕೆಲಸ ಇಲ್ಲಾಂದರೆ ಹೋಗಿ ಬೇರೆ ಕೆಲಸ ಏನಾದರೂ ಮಾಡು, ಆದರೆ ಮೀನಾ ಬಗ್ಗೆ ಮಾತಾಡಬೇಡ ಅಂದಾಗ ಈ ಕಡೆ ಶಾಂತಿ ಕೂಡ ಕೋಪ ಮಾಡಿಕೊಂಡು ಗೊತ್ತಿತ್ತು ಗೊತ್ತಿತ್ತು ಇವಳು ಅಳಿಲಲ್ಲ ಮುಂಗ್ಸಿ ಅಂತ ಗೊತ್ತಿತ್ತು ಅಂದಾಗ ಮುಂಗ್ಸಿನ ನಮ್ಮ ಕಡೆ ಲಕ್ಷ್ಮಿ ಅಂತ ಕರೀತಾರೆ ಅಂತ ರಂಗನಾಥ್ ಹೇಳ್ತಾರೆ. ಅಯ್ಯೋ ಲಕ್ಷ್ಮಿ ಚಂಚಲೆ ಅಂತ ಗೊತ್ತಿತ್ತು, ಈ ಥರ ಕಳ್ಳಿ ಅಂತ ಗೊತ್ತಿರಲಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಏನು ಮಾತಾಡ್ತಾ ಇದ್ದೀರಾ ಸೂರ್ಯ ಅವರೇ, ಅಲ್ಲ ಮೀನಾ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ, ನಿಮಗೆ ನಂಬಿಕೆ ಇಲ್ವಾ ಅಂತ ಶ್ರುತಿ ಕೂಡ ಕೇಳ್ತಾಳೆ. ನಾನು ಇವಳನ್ನ ನಂಬ್ತಾ ಇದ್ದೆ, ಆದರೆ ಇವತ್ತು ನಿಜ ಏನು ಅಂತ ನನಗೆ ಗೊತ್ತಾಯಿತು ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ನಿಜವಾಗ್ಲೂ ಕೂಡ ಅದಕ್ಕೆ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಹೆಂಡ್ತಿ ತಪ್ಪು ಮಾಡಿಲ್ಲ ಅಂತ ಗಂಡ ಯಾವಾಗಲೂ ಕೂಡ ಅವ್ರ ಪರವಾಗಿ ನಿಂತ್ಕೋಬೇಕು, ಆದರೆ ನೀನೇನೋ ಮೀನವರೇ ಕಳ್ತನ ಮಾಡಿದರೆ ಅನ್ನೋ ರೀತಿ ಮಾತಾಡ್ತಾ ಇದೆಯಾ ಅಂತ ರವಿ ಹೇಳ್ದಾಗ ಲೋ ರವಿ ಸುಮ್ಮನೆ ನಿಂತ್ಕೊಳ್ಳೋ, ಅಲ್ಲ ಅವನ್ನ ಹೆಂಡ್ತಿನ ಅವನೇ ಕಳ್ಳ ಅಂದಮೇಲೆ ನಡುವೆ ನಿಂದೇನು ಅಂತ ಮನೋಜ್ ಹೇಳ್ತಾನೆ. ಅವಾಗ ರೋಹಿಣಿ ಕೂಡ ಮನೋಜ್ ಸ್ವಲ್ಪ ಸುಮ್ಮನೆ ಇರ್ತೀರಾ, ಸಾಕ್ಷಿ ಆಧಾರ ಇಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ಆರೋಪ ಮಾಡ್ತೀರಾ ಅಂದಾಗ ಸ್ವಲ್ಪ ನೀನು ಸುಮ್ಮನೆ ಇರ್ತೀರಾ ಅಂತ ರಂಗನಾಥ್ ಹೇಳ್ತಾರೆ. ಏನು ಮಾವ ನೀವು ಯಾವಾಗ ನೋಡಿದ್ರು ಕೋಪ ಮಾಡಿಕೊಂಡು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ಅಂದಾಗ ಯಾಕೆ ಅಂದರೆ ನಿನ್ನ ಮುಖವಾಡ ಏನು ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಅವತ್ತು ಶ್ರುತಿ ತಾಯಿ ಮನೆಗೆ ಬಂದಾಗ ನೀನು ಯಾವ ರೀತಿ ಮಾತಾಡಿದೆ ನೋಡು, ಅವತ್ತೇ ನಿನ್ನ ಮೇಲಿರೋ ಪ್ರೀತಿ ಗೌರವ ಎಲ್ಲ ಕೂಡ ಕಳ್ಕೊಂಡಿದೀಯಾ ಅಂತ ಹೇಳಿದಾಗ ಹೌದೌದು, ನಿಷ್ಠಾವಂತರ ಮೇಲೆ ನಿಮಗೆ ಪ್ರೀತಿ ಇರೋದಿಲ್ಲ, ಇಂಥ ಕಳ್ಳಾಟ ಸುಳ್ಳಾಟ ಮಾಡ್ಕೊಂಡಿದ್ದಾಳೆ ಅಲ್ವಾ, ಇವಳ ಮೇಲೇನೆ ನಿಮಗೆ ಕರುಣೆ ಜಾಸ್ತಿ ಅಂತ ಶಾಂತಿ ಹೇಳಿದಾಗ ಯಾರು ಏನು ಹೇಳಿದ್ರು ಸರಿ, ಮೀನಾ ತಪ್ಪು ಮಾಡಿದ್ದಾಳೆ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ನೀವೆಲ್ಲರೂ ಅವಳನ್ನ ಮದುವೆ ಆದಮೇಲೆ ನೋಡ್ತಾ ಇದ್ದೀರಾ, ಆದರೆ ನಾನು ಮದುವೆಗಿಂತ ಮುಂಚೆನೂ ಕೂಡ ಮೀನನ್ನ ನೋಡ್ತಾ ಇದ್ದೀನಿ. ಅವಳು ಇಂಥ ತಪ್ಪು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಸಾಕ್ಷಾತ್ ದೇವ್ರು ಬಂದು ಹೇಳಿದ್ರು ಕೂಡ ಇದನ್ನು ನಾನು ಒಪ್ಪೋದೇ ಇಲ್ಲ ಅಂತ ರಂಗನಾಥ್ ಹೇಳ್ತಾರೆ. ರೀ ಯಾಕ್ರಿ ಈ ರೀತಿ ಮಾತಾಡ್ತಾ ಇದ್ದೀರಾ, ದಯವಿಟ್ಟು ನಿಜವಾಗ್ಲೂ ಅಂಥ ಕೆಲಸ ನಾನು ಮಾಡಿಲ್ಲ ರೀ, ಬದುಕಿದ್ರೆ ನಿಯತ್ತಾಗಿ ಬದುಕಬೇಕು ಅಂತ ಜೀವನದಲ್ಲಿ ರೂಢಿಸ್ಕೊಂಡಿದ್ದೀನಿ, ಕಿತ್ತೋಗಿರೋ ಚಪ್ಪಲಿಗೆ ಪಿನ್ನ ಹಾಕ್ಕೊಂಡು ಹೂ ಮಾರ್ಕೊಂಡು ಜೀವನ ಮಾಡಿದ್ದೀನಿ, ಆದರೆ ಇಂಥ ಕೆಲಸ ಯಾವತ್ತೂ ಮಾಡಿಲ್ಲ ಅಂತ ಮೀನಾ ತುಂಬಾ ಅಳ್ತಾ ಇರ್ತಾಳೆ. ಆದರೆ ಏನು ಮಾಡೋದಪ್ಪ, ಮೀನಾ ನಿಜವಾಗ್ಲೂ ಕೂಡ ಆ ದುಡ್ಡನ್ನ ಕದ್ದಿದ್ದಾಳೆ, ಹೆಂಡ್ತಿ ಕದ್ಮೇಲೆ ಅದರಲ್ಲಿ ನಂದು ಕೂಡ ಪಾಲಿರುತ್ತೆ ಅಲ್ವಾ ಅಪ್ಪ, ಅದಕ್ಕೆ ಅಪ್ಪ ನಿನ್ನ ಹತ್ರ ಒಂದು ಸಹಾಯ ಕೇಳ್ತಾ ಇದ್ದೀನಿ, ಹೇಗಾದರೂ ಮಾಡಿ ಅಮ್ಮಗೆ ಸಕ್ಕರೆಗೆ ಹೇಳಪ್ಪ, ಕಸ್ತೂರಿ ಆಂಟಿ ಕಂಪ್ಲೇಂಟ್ ಕೊಡೋದು ಬೇಡ, ಆ ದುಡ್ಡನ್ನ ನಾನೇ ವಾಪಸ್ ಕೊಡ್ತೀನಿ ಅಂತ ಸೂರ್ಯ ಹೇಳಿದಾಗ ಅರೆ ಇವನೇನೋ ಬೇರೆ ನಾಟಕ ಮಾಡ್ತಾ ಇದ್ದಾನೆ ಅಂತ ಶಾಂತಿ ಕೂಡ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ. ಚೀಚಿ ಅಂತ ಮೋಸದ ದುಡ್ಡು ನನಗೆ ಬೇಡವೇ ಬೇಡ ಅಂತ ರಂಗನಾಥ್ ಹೇಳ್ತಾರೆ. ಅಲ್ಲಪ್ಪ ಮೋಸದ ದುಡ್ಡು ನಿಮಗೆ ಬೇಡವಾ ಅಥವಾ ಜಗತ್ತಲ್ಲಿ ಯಾರಿಗೂ ಬೇಡವಾ ಅಂತ ಕೇಳಿದಾಗ ಅಂಥ ಮೋಸದ ದುಡ್ಡು ಜಗತ್ತಲ್ಲಿ ಯಾರೇ ತೊಗೊಂಡ್ರು ಅವ್ರಿಗೆ ಸ್ವಲ್ಪನೂ ಮನುಷ್ಯತ್ವ ಇಲ್ಲ ಅಂತ ರಂಗನಾಥ್ ಹೇಳಿ ಅಲ್ಲಿದ್ದ ಹೋಗ್ತಾ ಇರಬೇಕಾದ್ರೆ ಒಂದು ನಿಮಿಷ ನಿಂತ್ಕೊಳ್ಳಪ್ಪ, ಈ ಸಕ್ಕರೆ ಹತ್ರ ಇರೋ ದುಡ್ಡು ಅದೇ ಮೋಸದ ದುಡ್ಡು ಅಂತ ಹೇಳ್ತಾನೆ. ಹೌದಪ್ಪ, 2 ಲಕ್ಷ ದುಡ್ಡು ಎಲ್ಲಿದ್ದ ಬಂತು ಗೊತ್ತಾ, ಮೀನಾ ಮನೆಯವರು ಕೊಟ್ಟಿರೋ 2 ಲಕ್ಷ ದುಡ್ಡು ಅದೇ ದುಡ್ಡಪ್ಪ, ಆ ದುಡ್ಡನ್ನ ಮೀನನೇ ಕದಿಯೋಕೆ ಹೇಗೆ ಸಾಧ್ಯ ಅಂತ ಸೂರ್ಯ ಕೇಳ್ತಾನೆ. ಅವಾಗ ಶಾಂತಿ ಮತ್ತು ರಂಗನಾಥ್ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದೆಯಾ ಸೂರ್ಯ ಅಂದಾಗ ಹೌದಪ್ಪ, ಮಂಜುನ್ ಕೇಸ್ನ ವಾಪಸ್ ತಗೋಬೇಕು ಅಂದರೆ 2 ಲಕ್ಷ ದುಡ್ಡು ಕೊಡಬೇಕು ಅಂತ ಅವ್ರ ಮನೆಯವ್ರಿಗೆ ಡಿಮ್ಯಾಂಡ್ ಮಾಡಿ ದುಡ್ಡು ಇಸ್ಕೊಂಡಿದ್ದಾರೆ ಈ ಸಕ್ಕರೆ ಅಂತ ಹೇಳ್ತಾನೆ. ಹೇಳೆ ಶಾಂತಿ, ಇಂಥ ಕೆಲಸ ಮಾಡಿಬಿಟ್ಟೆ, ನಿಜವಾಗ್ಲೂ ನನಗೆ ಅಸಹ್ಯ ಆಗ್ತಾ ಇದೆ. ಅದೇ ಟೈಮಿಗೆ ರವಿ ಕೂಡ ಕೋಪ ಮಾಡಿಕೊಂಡು ಅಮ್ಮ
ನಿಜವಾಗ್ಲೂ ಕೂಡ ಇಷ್ಟು ಕೆಟ್ಟ ಬುದ್ಧಿ ಎಲ್ಲಿದ್ದ ಬಂತೋ ಏನೋ ಗೊತ್ತಿಲ್ಲ, ನನಗಂತೂ ತುಂಬ ಅಸಹ್ಯ ಆಗ್ತಾ ಇದೆ ಅಂದಿದ್ದ ತಕ್ಷಣ ಶಾಂತಿ ಕೋಪ ಮಾಡಿಕೊಂಡು ಕೆನ್ನೆಗೆ ಬಾರಿಸ್ಬೇಕು ಅಂತ ಬರ್ತಾಳೆ. ಆವಾಗ ಶ್ರುತಿ ಕೂಡ ಕೈ ಹಿಡ್ಕೊಂಡು ನನ್ನ ಗಂಡಂಗೆ ಇನ್ನೊಂದು ಸತಿ ಏನಾದರೂ ಹೊಡಿಯೋಕ್ಕೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾಳೆ. ಮೊದಲು ಹೋಗಿ ಮೀನಾ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅಂತ ಹೇಳಿದಾಗ ಶಾಂತಿಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಅಯ್ಯೋ ಬೇಡ, ಅವರೇನಾದರೂ ನನ್ನ ಕಾಲಿಡಿದು ಕ್ಷಮೆ ಕೇಳಿದರೆ ನನಗೇನೆ ಪಾಪ ಸುತ್ಕೊಳ್ಳೋದು ಅಂತ ಮೀನಾ ಹೇಳಿದಾಗ, ಅಯ್ಯೋ ಮೀನಾ ಆ ರೀತಿ ಎಲ್ಲ ಮಾತಾಡಬೇಡ, ಆಮೇಲೆ ಸಕ್ಕರೆ ನಿಜವಾಗ್ಲೂ ಕೂಡ ಕಾಲು ಹಿಡ್ಕೊಂಡು ಬಿಡ್ತಾರೆ ಅಂತ ಸೂರ್ಯ ಇಲ್ಲಿ ಕಾಮಿಡಿ ಮಾಡ್ತಾ ಇರ್ತಾನೆ. ಯಾಕೆ ಇಂಥ ಕೆಲಸ ಮಾಡಿದೆ ಅಂದಾಗ, ಅಯ್ಯೋ ನಾನೇನು ಮಾಡೋದು, ಮಗನ ಭವಿಷ್ಯ ಅದು ಇದು ಅಂತ ಹೇಳಿದ್ರು, ಹಾಗೆ ಬಿಟ್ಬಿಡೋಕ್ಕಾಗುತ್ತಾ, ಅದಕ್ಕೆ ದುಡ್ಡು ತೊಗೊಂಡೆ ಬಿಟ್ಟೆ ಅಂತ ಹೇಳ್ತಾಳೆ. ಅವ್ರ ಮನೆ ಪರಿಸ್ಥಿತಿ ಗೊತ್ತೇನೆ, ಇತ್ತು ಎಂಥ ಎಣ್ಣೆ ನೀನು ಅಂತ ಹೇಳ್ತಾರೆ. ನೋಡಪ್ಪ ನನ್ನ ಹೆಂಡ್ತಿ ದುಡ್ಡನ್ನ ವಾಪಸ್ ಕೊಡೋದಿಲ್ವಂತೆ, ಆದರೆ ಅವಳನ್ನ ಕಟ್ಕೊಂಡಿರೋ ತಪ್ಪಿಗೆ ಅವಳ ಬದಲಿ ದುಡ್ಡನ್ನ ನಾನು ಕೊಡ್ತೀನಿ ಅಂದಾಗ, ಅಯ್ಯೋ ಅಪ್ಪ ನೀನು ಆ ರೀತಿ ಮಾಡೋಕ್ಕೆ ಹೋಗ್ಬೇಡ ಅಂತ ಸೂರ್ಯ ಹೇಳ್ತಾನೆ. ಅಮ್ಮ ದುಡ್ಡೆಲ್ಲಿದ್ದ ಬರುತ್ತೆ ಕೇಳಮ್ಮ ಅಂತ ಮನೋಜ್ ಹೇಳ್ಕೊಟ್ಟಾಗ, ಅಲ್ಲ ದುಡ್ಡೆಲ್ಲಿದ್ದ ತೊಗೊಂಡು ಬರ್ತೀರಾ ಅಂತ ಶಾಂತಿ ಕೇಳ್ತಾಳೆ. ದುಡಿತೀನಿ ಕಣೆ, ಕಷ್ಟಪಟ್ಟು ದುಡಿತೀನಿ, ವಾಚ್ಮ್ಯಾನ್ ಕೆಲಸಕ್ಕೆ ಸೇರ್ಕೊಳ್ತೀನಿ, ಇಲ್ಲ ಯಾರ ಮನೆ ಮುಂದೆನಾದರೂ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತೀನಿ, ಏನೋ ಒಂದು ಮಾಡಿ ಆ ಮೀನಾಗೆ ದುಡ್ಡು ಕೊಡ್ತೀನಿ ಕಣೆ ಅಂದಾಗ ಮನೆಯವರೆಲ್ಲರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ಬಿಟ್ಟಾಕೂರಿ, ನಮ್ಮ ಮನೇಲಿ ಇದ್ದಾರೆ ತಾನೇ, ಬಾಡ್ಗೆ ಅನ್ಕೊಳ್ಳೋಣ ಅಂತ ಹೇಳಿದಾಗ, ಅದನ್ನು ಮಾಡೋಕ್ಕೆ ನಾನು ಶಾಂತಿ ಅಲ್ಲ ಕಣೆ, ಅವ್ರ ಅಪ್ಪ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಬಿಡ್ತಾರೆ. ಮನೆಯವರೆಲ್ಲರೂ ಕೂಡ ಅವ್ರ ಮಾವನ ಮಾತನ್ನ ಕೇಳಿಸ್ಕೊಂಡು ತುಂಬ ಬೇಜಾರಾಗಿ ಶ್ರುತಿ ಮತ್ತು ಮೀನಾ ಎಲ್ಲರೂ ಕೂಡ ಅಲ್ಲಿದ್ದ ಹೊರಟೋಗ್ಬಿಡ್ತಾರೆ. ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಮನೋಜ್ ಇಬ್ಬರು ಕೂಡ ಕೆಲಸದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶಾಂತಿ ಕೂಡ ಕೋಪ ಮಾಡಿಕೊಂಡು ಬರ್ತಾರೆ. ಬಂದಿದ್ದ ತಕ್ಷಣ, ಅಲ್ಲೋ ಮನೋಜ, ಆ ಗುಪ್ತ ಇದ್ದಾನೆ ಅಲ್ವಾ, ಅವನ ಹತ್ರ ಹೋಗಿ 2 ಲಕ್ಷ ದುಡ್ಡು ಕೇಳು ಅಂದಾಗ, ನಾನು ಯಾಕಮ್ಮ ಕೇಳಬೇಕು ಅಂತಾನೆ, ಅಲ್ಲ ಆ ಮೀನಾ ಅವ್ರ ಮನೆಯವರು ದುಡ್ಡು ಕೊಟ್ಟಿದ್ರು, ಆ ದುಡ್ಡನ್ನು ಕೂಡ ನೀನೇ ವಾಪಸ್ ಇಸ್ಕೊಂಡ್ಬಿಟ್ಟೆ, ಆದರೆ ಇವಾಗ ಆ ಮೀನಾ ಹತ್ರ ಇಸ್ಕೊಂಡಿರೋ ದುಡ್ಡು ನನಗೆ ಯಾಕೋ ತೊಂದರೆ ಕೊಡ್ತಾ ಇದೆ, ಅವಳ ದುಡ್ಡನ್ನ ಅವಳಿಗೆ ವಾಪಸ್ ಕೊಡಬೇಕು, ಹೋಗಿ ನೀನು 2 ಲಕ್ಷ ನನಗೋಸ್ಕರ ದುಡ್ಡು ಇಸ್ಕೊಂಬ ಅಂದಾಗ, ಸಾಧ್ಯನೇ ಇಲ್ಲಮ್ಮ ನಾನು ಹೋಗಿ ಕೇಳೋದಿಲ್ಲ ಅಂತ ಮನೋಜ್ ಹೇಳ್ತೇನೆ. ಹೌದಾ, ಆಗಿದ್ರೆ 4 ಟಿಕೆಟ್ನ ಮಲೇಷ್ಯಾಗೆ ಬುಕ್ ಮಾಡು ಅಂತ ಹೇಳ್ತಾಳೆ. ಅಯ್ಯೋ ಅತ್ತೆ ಅಲ್ಲಿಗೆ ಯಾಕತ್ತೆ ಅಂತ ರೋಹಿಣಿ ಕೇಳಿದಾಗ, ಇನ್ನೇನು ಮಾಡೋದಮ್ಮ, ನಮ್ಮ ಮನೆ ಪರಿಸ್ಥಿತಿ ಹೀಗಿದೆ ಅಂತ ಹೋಗಿ ನಿಮ್ಮ ಅಪ್ಪಗೆ ಹೇಳಿದ್ರೆ ನಿಮ್ಮ ಅಪ್ಪನೇ ದುಡ್ಡು ಕೊಡ್ತಾರೆ ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ ಬೇಡ ಅತ್ತೆ, ಅಲ್ಲಿಗೆ ಹೋದ್ರೆ ಸುಮ್ಮನೆ ತೊಂದರೆ ಆಗುತ್ತೆ, ಕೋರ್ಟು ಕೇಸ್ ಅಂತ ನಡೀತಾ ಇದೆ, ಎಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಅಂದಾಗ, ಹೌದಮ್ಮ ಮೊದಲೇ ಅವ್ರ ಭಾಷೆ ನಮಗೆ ಅರ್ಥ ಆಗೋದಿಲ್ಲ, ನಾವೇನು ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ, ನಾವೇನಾದರೂ ಹೇಳೋಕ್ಕೋದ್ರೆ ನಮ್ಮನ್ನೇ ಕಾಲಲ್ಲಿ ಒಡೆದ್ಬಿಡ್ತಾರೆ ಅಂದಾಗ, ಹೊಡ್ತಾ ತಿಂದರೂ ಪರವಾಗಿಲ್ಲ ನಮಗೆ ದುಡ್ಡು ಬೇಕು, ಬುಕ್ ಮಾಡು ಅಂತ ಹೇಳಿದಾಗ, ನೋಡಮ್ಮ ರೋಹಿಣಿ 4 ಟಿಕೆಟ್ನ ಬುಕ್ ಮಾಡು ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ, ನಿಮಗೆ ದುಡ್ಡು ತಾನೇ, ಅದನ್ನು ನಾನು ಅರೇಂಜ್ ಮಾಡ್ತೀನಿ ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ದೋಸೆ ಈ ಅಂಚಲ್ಲಾದರೂ ತಿಂದ್ರೇನು ಈ ಅಂಚಲ್ಲಾದರೂ ತಿಂದ್ರೇನು, ಒಟ್ನಲ್ಲಿ ನನಗೆ ದುಡ್ಡು ಬೇಕು, ನೀನೇ ರೆಡಿ ಮಾಡು ಅಂತ ಶಾಂತಿ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ತಾಳೆ. ಇನ್ನು ಮನೋಜ್ ಕೂಡ ಕೋಪ ಮಾಡ್ಕೊಂಡು ಬಿಡ್ತಾನೆ. ಅದೇ ಟೈಮ್ಗೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಬರ್ತಾ ಇರಬೇಕಾದ್ರೆ, ಅದೇ ಹಿಂದೆ ಒಂದು ಸಲ ಸಹಾಯ ಮಾಡಿರ್ತಾರಲ್ಲ ಅಜ್ಜ ಅಜ್ಜಿ ಇಬ್ಬರು ಕೂಡ ಅಲ್ಲಿ ಚಪ್ಪಲಿನ ಹೊಲ್ಕೊಂಡು ಕೂತಿರ್ತಾರೆ. ಏನು ಇವತ್ತು ಫುಲ್ ಖುಷಿಯಾಗಿದ್ದೀರಾ ಅಂದಾಗ, ಇವತ್ತಿಗೆ ಮದುವೆ ಆಗಿ 40 ವರ್ಷ ಆಯಿತು ಅಂತ ಹೇಳ್ತಾರೆ. ನನ್ನ ಮಕ್ಕಳು ಎಲ್ಲರೂ ಕೂಡ ನಮ್ಮನ್ನು ರೋಡಲ್ಲಿ ಬಿಟ್ಟೋದ್ರು, ಆದರೆ ನನ್ನ ಹೆಂಡ್ತಿ ಕೊನೆ ತನಕನೂ ಕೂಡ ನನ್ನ ಜೊತೆಗೆ ಇದ್ದಾಳೆ ಅಂತ ಹೇಳಿದಾಗ, ಈ ಕಡೆ ಮಂಜು ಕೂಡ ಅವ್ರಿಗೋಸ್ಕರ ಕೇಕ್ನ ರೆಡಿ ಮಾಡ್ಕೊಂಡು ಬಂದಿರ್ತಾನೆ. ಲೋ ಮಂಜು ನೀನೇನು ಕೇಕ್ ತೊಗೊಂಡು ಬಂದಿದ್ದೀಯಾ ಅಂದಾಗ, ಇದನ್ನೆಲ್ಲ ಹೇಳಿದ್ದು ಅವನೇ ಅಂತ ಸೂರ್ಯ ಹೇಳ್ತಾನೆ. ಸೊ ಸೂರ್ಯ ಮಂಜ ಇಬ್ಬರು ಕೂಡ ಸೇರಿಕೊಂಡು ಪ್ಲ್ಯಾನ್ ಮಾಡಿರ್ತಾರೆ. ಕೇಕ್ ಎಲ್ಲ ತೊಗೊಂಡು ಬಂದು ಅಜ್ಜ ಅಜ್ಜಿ ಇಬ್ಬರ ಹತ್ರನೂ ಕೂಡ ಕಟ್ ಮಾಡಿಸಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು ರೋಹಿಣಿ ಕೂಡ ಪೂಜಾ ಹತ್ರ ನಡೆದಿರೋ ಎಲ್ಲ ಘಟನೆಯನ್ನು ಕೂಡ ಹೇಳಿರ್ತಾಳೆ. ಹೇಗಾದರೂ ಮಾಡಿ ಆ ದುಡ್ಡನ್ನ ಮತ್ತೆ ಅದೇ ಜಾಗದಲ್ಲಿ ವಾಪಸ್ ಇಡಬೇಕು ಅಂತ ರೋಹಿಣಿ ಅಂದ್ಕೊಂಡಾಗ, ಅಲ್ವೇ ಆ ದುಡ್ಡನ್ನ ಮತ್ತೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೀಯ, ಅವಾಗ ನೀನೇ ಕದ್ದಿರೋದು ಅಂತ ಗೊತ್ತಾಗಲ್ವಾ ಅಂದಾಗ, ಯಾಕೆ ಬಂದ್ಬಿಡು ಇವಾಗಲೇ ಗೇಟ್ ಪಾಸ್ ಕೊಟ್ಬಿಡು, ಆ ಮನೆ ಇದ್ದ ಅಂತ ರೋಹಿಣಿ ಹೇಳ್ತಾಳೆ. ಏನಾದರೂ ಪ್ಲ್ಯಾನ್ ಮಾಡೇ ಮಾಡ್ತೀನಿ, ಇವಾಗ ಮತ್ತೆ ಆ ಕಸ್ತೂರಿ ಆಂಟಿ ಮನೆಗೆ ಹೋಗ್ತೀನಿ ಅಂತ ಪೂಜಾ ಹತ್ರ ಹೇಳಿ ಬರ್ತಾಳೆ. ಇನ್ನು ಈ ಕಡೆ ಶಾಂತಿ ಕೂಡ ದುಡ್ಡನ್ನ ತಗೊಂಡು ಬಂದು ಈ ಕಡೆ ಮೀನಾ ಹತ್ರ ಬರ್ತಾಳೆ. ತಗೊಳ್ಳೆ ನಿನ್ನ ದುಡ್ಡನ್ನ ನಿನಗೆ ವಾಪಸ್ ಕೊಟ್ಟಿದ್ದೀನಿ ನೋಡು ತಗೋ ಅಂತ ಹೇಳಿದಾಗ, ಮೀನಾ ಆ ದುಡ್ಡನ್ನ ತಗೋಬೇಡ, ಅದಕ್ಕಿಂತ ಮುಂಚೆ ಒಂದು ಕೆಲಸ ಆಗಬೇಕು ಅಂತ ರಂಗನಾಥ್ ಹೇಳ್ತಾರೆ. ಅವಾಗ ಮನೆಯವರೆಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ. ಹಾಗಿದ್ರೆ ರಂಗನಾಥ್ ಏನು ಡಿಸಿಷನ್ ತಗೊಳ್ತಾರೆ ಅಂತ ನೋಡಬೇಕು. ಹಾಗೆ ಇಲ್ಲಿ ಶಾಂತಿಗೆ ಯಾವ ರೀತಿ ರೋಹಿಣಿ ದುಡ್ಡು ಕೊಟ್ಲು ಅಂತಲೂ ಕೂಡ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.